ನಮಸ್ಕಾರ. ನಮ್ಮೆಲ್ಲರ ಮನೆಯಲ್ಲೂ ಟಿವಿ ಇದ್ದೇ ಇದೆ. ನಿಮ್ಮ ಮನೆಯಲ್ಲಿ ರಿಮೋಟು ಯಾರ ಕೈಲಿರುತ್ತೆ? ಈ ಟಾಪಿಕ್ ನೋಡಿದ ಕೂಡಲೇ ನಿಮ್ಮ ಮನೆಯಲ್ಲಿ ಹೆಚ್ಚು ಟಿವಿ ನೋಡುವಂಥ ವ್ಯಕ್ತಿಯ ನೆನಪು ನಿಮಗೆ ಆಗೋದು ಕೂಡ ಸಹಜ. ಆದರೆ ಟಿವಿ ಬಂದ ಹೊಸದರಲ್ಲಿ ನೋಡಿದಾಗ ರಿಮೋಟ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಯಾಕಂದರೆ ಆವಾಗ ಕೇವಲ ಟಿವಿ ಆನ್ ಮಾಡಿದ್ರೆ ದೂರದರ್ಶನ್ ಮಾತ್ರ ಬರೋದು. ಅದರಲ್ಲಿ ಬರುವಂತಹ ಧಾರಾವಾಹಿ ಇರ್ಬೋದು, ಚಿತ್ರಲಹರಿ ಅಥವಾ ವಾರ್ತೆಗಳು, ಹೀಗೆ ಅದರಲ್ಲಿ ಏನು ಬರ್ತಾ ಇತ್ತೋ ಅದನ್ನೇ ಮನೆಯಲ್ಲಿರೋರೆಲ್ಲರೂ ಕೂಡ ನೋಡ್ತಾ ಇದ್ವಿ. ಆದರೆ ಕಾಲಕ್ರಮೇಣ ಅನೇಕ ಚಾನೆಲ್ಗಳು ಬಂತು. ಅದೇ ರೀತಿ ಅಷ್ಟು ಚಾನೆಲ್ಗಳನ್ನು ನಾವು ಬದಲಾಯಿಸಬೇಕಾಗಿ ಬಂದಾಗ ಒಂದು ರಿಮೋಟ್ ಕೂಡ ಬಂತು. ಹಾಗಾಗಿ ಮನೆಯಲ್ಲಿ ಅಮ್ಮ ಕೈಯಲ್ಲಿ ರಿಮೋಟ್ ಇದ್ದಾಗ ಧಾರಾವಾಹಿ ನೋಡ್ತೀವಿ, ಅಪ್ಪನ ಕೈಯಲ್ಲಿ ರಿಮೋಟ್ ಇದ್ದಾಗ ಕ್ರಿಕೆಟು ಅಥವಾ ಸಿನಿಮಾ, ಹೀಗೆ ನಾವು ನೋಡೋದನ್ನು ಶುರು ಮಾಡ್ಕೊಂಡ್ವಿ. ನಾವಿವಾಗ ಮಾತಾಡ್ತಾ ಇದ್ದೀವಿ, ಕೇವಲ ಮನೆಯಲ್ಲಿ ರಿಮೋಟ್ ಯಾರ ಕೈಲಿರುತ್ತೋ ಆ ವ್ಯಕ್ತಿಯ ಅಭಿರುಚಿಗೆ ತಕ್ಕಂಗೆ ನಾವು ನಮ್ಮ ಮನೋರಂಜನಾ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ನೋಡ್ತಾ ಇರ್ತೀವಿ. ಆದರೆ ನಾನು ಮಾತಾಡ್ತಾ ಇರೋದು ಕೇವಲ ಆ ರಿಮೋಟಿನವರೆಗೂ ಮಾತ್ರ ಸಂಬಂಧಪಟ್ಟ ವಿಷಯವಲ್ಲ. ನಾವೆಲ್ಲರೂ ಕೂಡ ಸತತವಾಗಿ ಸಂತೋಷವಾಗಿರಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ. ಆದರೆ ನಮ್ಮ ಸಂತೋಷವನ್ನು ನಾವು ಕೆಲವೊಂದು ಬಾರಿ ಬೇರೆ ವ್ಯಕ್ತಿಗಳೊಂದಿಗೆ ನಾವು ಕನೆಕ್ಟ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ನಾನು ಈ ವ್ಯಕ್ತಿ ಜೊತೆ ಇದ್ದಾಗ ತುಂಬ ಸಂತೋಷವಾಗಿರ್ತೀನಿ, ಆ ವ್ಯಕ್ತಿ ನನಗೆ ಮೆಸೇಜ್ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ, ಈ ವ್ಯಕ್ತಿ ನನಗೆ ಈ ಬಹುಮತಿ ತಂದುಕೊಟ್ರೆ ಇಷ್ಟ ಆಗುತ್ತೆ. ಹೀಗೆ ಪ್ರತಿಯೊಂದು ವ್ಯಕ್ತಿಯ ಜೊತೆಗೆ, ಆ ಸ್ಥಿತಿ ಜೊತೆಗೆ ನಾವು ನಮ್ಮ ಸಂತೋಷವನ್ನು ನಾವು ಜೋಡಿಸ್ಕೊಂಡು ಇಟ್ಕೊಂಡಿರ್ತೀವಿ. ಆಗ ಆ ರಿಮೋಟು ಅದೇ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂದಾಗ ನಮಗೆ ತುಂಬ ದುಃಖ ಆಗುತ್ತೆ. ಆದ್ದರಿಂದ ನಮ್ಮ ಸಂತೋಷದ ರಿಮೋಟು ನಾವು ಯಾವುದೇ ಕಾರಣಕ್ಕೂ ಬೇರೆಯವ್ರ ಕೈಗೆ ಕೊಡಬಾರ್ದು. ಏಕೆಂದರೆ ನಾವು ಅಂದುಕೊಂಡಂಗೆ ನಮ್ಮ ಜೊತೆಲಿರೋ ವ್ಯಕ್ತಿಗಳು ಸ್ಪಂದಿಸಬೇಕಂತ ಏನಿಲ್ಲ. ಕೆಲವೊಮ್ಮೆ ನಮ್ಮ ಜೊತೆಲಿರುವಂಥ ವ್ಯಕ್ತಿಗಳು ಬದಲಾಗಬಹುದು. ಅದೇ ರೀತಿ ನಮಗೆ ಅನುಕೂಲವಾಗಿ ಇಲ್ಲದೇ ಇರುವಂತಹ ಪರಿಸ್ಥಿತಿಗಳು ಕೂಡ ನಮ್ಮ ಜೀವನದಲ್ಲಿ ಬರಬಹುದು. ಹಾಗಾಗಿ ನಾವು ನಮ್ಮ ಸಂತೋಷದ ಬೀಗಿನ ಕೈಯನ್ನು ಅಥವಾ ರಿಮೋಟನ್ನು ಅದೇ ರೀತಿ ನಾವು ಕನೆಕ್ಟ್ ಮಾಡಿ ಇಟ್ಕೊಂಡಾಗ ನಮಗೆ ತುಂಬಾ ದುಃಖ ಆಗುತ್ತೆ ಮತ್ತು ನಾವು ಆ ಸ್ಥಿತಿಯಿಂದ ಆಚೆಗೆ ಬರಲಿಕ್ಕೆ ತುಂಬ ಸಮಯ ಕೂಡ ಬೇಕಾಗತ್ತೆ. ಒಂದು ವಿಚಾರವನ್ನು ನಾವು ಇಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚಿಸಬೇಕು. ನಾವು ಯಾವುದೇ ಸಮಯದಲ್ಲಿ ನಮ್ಮ ಸಂತೋಷದ ರಿಮೋಟನ್ನು ಅಥವಾ ಬೀಗದ ಕೈಯನ್ನು ಅವರ ಕೈಗೆ ಕೊಡದೆ ನಮ್ಮ ಕೈಲಿ ಇಟ್ಕೋಬೇಕು. ಬದಲಾದ ವ್ಯಕ್ತಿಗಳನ್ನು, ಬದಲಾದ ಪರಿಸ್ಥಿತಿಗಳನ್ನು ನಾವು ಸ್ವೀಕರಿಸಿ ನಮ್ಮದೇ ಆದ ಆಲೋಚನೆಗಳ ಸಹಾಯದೊಂದಿಗೆ ನಮ್ಮ ಸಂತೋಷದ ರಿಮೋಟನ್ನು ನಾವು ಕಂಟ್ರೋಲ್ ಮಾಡಿಟ್ಕೊಂಡಾಗ ಯಾವುದೇ ಸಮಯದಲ್ಲೂ ಕೂಡ ನಾವು ಡಿವಿಯೇಟ್ ಮಾಡೋಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯ ಇರೋದಿಲ್ಲ. ಅದೇ ರೀತಿ ನಾವು ಅಂದುಕೊಂಡ ನಮ್ಮ ಗುರಿಗಳನ್ನು ನಾವು ಖಂಡಿತ ತಲುಪಬಹುದು. ನಮ್ಮ ನಿರೀಕ್ಷೆಗೆ ತಕ್ಕಂತೆ ವ್ಯಕ್ತಿಗಳು, ಪರಿಸ್ಥಿತಿಗಳು ಇಲ್ಲ ಅಂದ ಕೂಡಲೇ ನಮ್ಮ ರಿಮೋಟಿನ ಒಂದು ನಿಯಂತ್ರಣವನ್ನು ನಾವು ಕಳೆದುಕೊಳ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರ ನಾವು ನಮ್ಮ ಜೀವನದಲ್ಲಿ ಆಗಲಿಕ್ಕೆ ಬಿಡಬಾರ್ದು. ಈ ವಿಚಾರದಲ್ಲಿ ನನಗೆ ಕಾಲೇಜಿನ ಮಕ್ಕಳಿಂದನೇ ನನಗೆ ಸ್ಫೂರ್ತಿ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಅವರು ತಮ್ಮ ಪಠ್ಯಪುಸ್ತಕಗಳನ್ನಾದರೂ ಮರೀತಾರೆ, ನೋಟ್ಬುಕ್ಸು ಮರಿಬೋದು, ಒಮ್ಮೊಮ್ಮೆ ಅಮ್ಮ ಮಾಡಿಕೊಟ್ಟಿರುವಂಥ ಲಂಚ್ ಬಾಕ್ಸು ಸಹ ಮರೀಬೋದು. ಆದರೆ ಅವರು ಯಾವುದೇ ಕಾರಣಕ್ಕೆ ತಮ್ಮದ ಒಂದು ಮೊಬೈಲನ್ನು ಮರೆತುಬಿಟ್ಟು ಬರೋದಿಲ್ಲ. ಹಾಗಾಗಿ ಅವ್ರ ಮೊಬೈಲನ್ನು ಅವ್ರು ಯಾವ ರೀತಿ ಮರೆಯದೆ ತೊಗೊಂಡು ಬರ್ತಾರೋ ಅದೇ ರೀತಿ ಅದರ ಜೊತೆಗೆ ನಮ್ಮದೇ ಆದ ಸಂತೋಷದ ರಿಮೋಟನ್ನು ಕೂಡ ನಮ್ಮ ಜೊತೆಯಲ್ಲೇ ನಾವು ಇಟ್ಕೊಂಡಾಗ ನಮ್ಮ ಮಾನಸಿಕ ಸ್ಥಿತಿಯನ್ನು ಕಂಟ್ರೋಲ್ ತಗೊಳ್ಳೋಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ನಾವು ಇವತ್ತಿನಿಂದ ಪ್ರಯತ್ನಪೂರ್ವಕವಾಗಿ ಆದರೂ ಸರಿ ನಮ್ಮ ಸಂತೋಷದ ರಿಮೋಟನ್ನು ಅಥವಾ ಬೀಗಿದ ಕೈಯನ್ನು ನಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನೀವು ಕೂಡ ನಿಮ್ಮ ಮನಸ್ಸಲ್ಲಿರುವಂತಹ ವಿಚಾರಗಳನ್ನು ನಮ್ಮ ಚಾನೆಲ್ನೊಂದಿಗೆ ಕಮೆಂಟ್ಸ್ ರೂಪದಲ್ಲಿ ಹಂಚ್ಕೊಳ್ಳಿ. ಮತ್ತು ಹೊಸ ವಿಚಾರದೊಂದಿಗೆ ಬರೋ ವಾರ ಖಂಡಿತ ನಿಮ್ಮೊಂದಿಗೆ ಬರ್ತೀನಿ. ಇಂತಿ ನಿಮ್ಮ ಡಾಕ್ಟರ್ ಉಮಾ ಶರ್ಮಾ.